कृष्णं वन्दे मन्थपाशधरं दिव्यार्भकाकृतिं शिखाबन्धत्रयोपेतं भीष्मीमध्वकरार्चितम् स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्धये नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं। श्रीगुरुभ्यो नमः। हरि ओम। ಜ್ಞಾನಪ್ರದ ಪ್ರಸರಣದ ಎಲ್ಲ ಸದ್ಭಕ್ತರಿಗೆ ಅಭಿನಂದನೆಗಳನ್ನು ಅರ್ಪಿಸಿ, ಶ್ರೀಪಾದರಾಜರ ಮಧ್ವನಾಮದ ಚಿಂತನ ಮಾಲಿಕೆಯಲ್ಲಿ ಕೊನೆಯದಾಗಿ ಆಚಾರ್ಯ ಮಧ್ವರ ಅವತಾರ ವೈಭವವನ್ನು ಅವರು ವರ್ಣನೆ ಮಾಡ್ತಾರೆ. ದಾನವರು ಕಲಿಯುಗದೊಳವತರಿಸಿ ವಿಬುಧರೊಳುವೆ ನಮತವನು ಅರುಹಲು ಅದನು ಅರಿತು ಜ್ಞಾನಿ ತಾಪವಮಾನ ಭೂತಳದೊಳವತರಿಸಿ ಮಾನನಿಧಿ ಮಧ್ವಾಖ್ಯನೆಂದೆನಿಸಿದ. ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಳ ಗುಣ ಸದ್ಧಾಮ ಮಧ್ವನಾಮ. ಭೂಮಿಯಲ್ಲಿ ಭಗವತ್ ತತ್ವಗಳನ್ನು ಮರೆಮಾಚಿ ಅನೇಕ ಅಪಾರ್ಥಗಳೆಲ್ಲ ನಿರೂಪಿತವಾಗ್ತಾ ಬಂದು, ವೇನ ಅಂತ ಒಬ್ಬ ದುಷ್ಟ ರಾಜ ಇದ್ದ. ಅವನು ದುರ್ಮತವನ್ನ ಪ್ರಚಾರ ಮಾಡ್ತಾ ಇದ್ದ ಭೂಲೋಕದಲ್ಲಿ. ಹಾಗೆಯೇ ಕಲಿಯುಗದಲ್ಲೂ ಕೂಡ ಈ ರೀತಿಯಾಗಿ ಚಾರ್ವಾಕರು ಮುಂತಾದವರೆಲ್ಲ ಬಂದು ತಾವು ಅಪಾರ್ಥವನ್ನ ಮಾಡಿ ಬ್ರಹ್ಮಸೂತ್ರಗಳಿಗೆ ಕೆಟ್ಟದಾಗಿ ಚಿಂತನೆಯನ್ನ ನಡೆಸ್ತಾ ಇರಬೇಕಾದ್ರೆ ಇದನ್ನ ಕಂಡು ಜ್ಞಾನಿತಾಪವಮಾನ ಭೂತಳದೊಳು ಅವತರಿಸಿ, ಮುಖ್ಯ ಪ್ರಾಣ ಆಚಾರ್ಯ ಮಧ್ವರಾಗಿ ಅವತಾರ ಮಾಡ್ತಾರೆ. ಯಾಕೆ ಅಂತಂದ್ರೆ ವೇದವ್ಯಾಸರ ಮಾತುಗಳಿಗೆ ಸರಿಯಾಗಿರತಕ್ಕಂತಹ ಅರ್ಥಚಿಂತನೆಯನ್ನು ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಆ ಪ್ರಾಣದೇವರೇ ಭೂಲೋಕದಲ್ಲಿ ಅವತಾರ ಮಾಡ್ತಾರೆ. ಅವರೇ ಆಚಾರ್ಯ ಮಧ್ವರಾಗಿ ಇಲ್ಲಿ ನಮ್ಮನ್ನ ಅನುಗ್ರಹ ಮಾಡಲಿಕ್ಕೆ ಅಂತ ಈ ಧರೆಗೆ ಅವತರಿಸ್ತಾರೆ. ಅವರು ಹುಟ್ಟಿರ್ತಕ್ಕಂತಹ ಸ್ಥಳ ಉಡುಪಿಯ ಹತ್ತಿರದಲ್ಲಿರ್ತಕ್ಕಂತಹ ಪಾಜಕ ಕ್ಷೇತ್ರ. ಪವಿತ್ರಂ ಪಾಜಕ ಕ್ಷೇತ್ರಂ ಕೋನ ಸೇವೇತ ಕೋವಿದಹ ಅಂತ ಒಂದು ಮಾತಿದೆ. ಅಂತ ಪಾಜಕ ಕ್ಷೇತ್ರವನ್ನ ನಿಜವಾಗ್ಲೂ ಸಾಧಕನಾಗಿರತಕ್ಕಂತಹ ವ್ಯಕ್ತಿ ಒಮ್ಮೆ ಸಂದರ್ಶನ ಮಾಡಲೇಬೇಕು, ಅಲ್ಲಿ ಹೋಗಿ ಸೇವೆ ಮಾಡಲೇಬೇಕು ಅಂತ. ಪರಶುರಾಮ ದೇವರ ದಿವ್ಯ ಸನ್ನಿಧಾನ, ಹಾಗೆಯೇ ದುರ್ಗಾದೇವಿಯ ಆವಾಸ ಸ್ಥಳ ಆ ಪಾಜಕ ಕ್ಷೇತ್ರ. ಅಲ್ಲಿ ಮಧ್ಯಗೇಹ ಭಟ್ಟರು ಅಂತ ಒಬ್ಬ ವೇದ ವಿದ್ವಾಂಸರು, ಅವರ ಮನೆಯಲ್ಲಿ ಈ ವಾಯುದೇವ ಅವತಾರ ಮಾಡ್ತಾನೆ. ಆವಾಗ ಈ ವಾಯುದೇವನಿಗೆ ವಾಸುದೇವ ಅಂತ ನಾಮಕರಣ ಮಾಡ್ತಾರೆ. ವಾಸುದೇವ ಅಂತ, ವಾಸುದೇವನನ್ನೇ ಹೃದಯದಲ್ಲಿ ಹೊತ್ತಿರ್ತಕ್ಕಂಥವರು ವಾಯುದೇವರು. ಆದ್ರಿಂದಾಗಿ ಅದೇ ಹೆಸರು ಅವರಿಗೆ. ಅಸುದೇವ ಅಂತಂದ್ರೆ, ಅಸು ಅಂದ್ರೆ ಪ್ರಾಣ ಅಂತ ಅರ್ಥ. ಆ ಅಸುದೇವ ಯಾರು ಅಂತಂದ್ರೆ ಇದೇ ಮುಖ್ಯ ಪ್ರಾಣನೇ, ಪ್ರಾಣದೇವ ಅಲ್ವಾ ಅವನು. ಆದ್ರಿಂದಾಗಿ ವಾಸುದೇವ ಅಂತ ಹೆಸರಿಡ್ತಾರೆ. ಆಮೇಲೆ ಮುಂದೆ ಅವರು ಅಚ್ಯುತ ಪ್ರಜ್ಞರ ಹತ್ರ ಸನ್ಯಾಸವನ್ನ ಸ್ವೀಕಾರ ಮಾಡ್ತಾರೆ. ಸನ್ಯಾಸವನ್ನ ಸ್ವೀಕಾರ ಮಾಡಿ ಇಲ್ಲಿ ಇನ್ನೊಂದು ಅಂಶ ಹೇಳ್ತಾರೆ. ಅರ್ಭಕತನವನೈದಿ ಬದರಿಯಲ್ಲಿ ಮಧ್ವಮುನಿ ನಿರ್ಭಯದಿ ಸಕಲ ಶಾಸ್ತ್ರವ ಪಠಿಸಿದ ಅಂತ ಶ್ರೀಪಾದರಾಜರು ಒಂದು ಅಪೂರ್ವ ಅಂಶವನ್ನ ಉಲ್ಲೇಖ ಮಾಡ್ತಾರೆ. ಆಚಾರ್ಯ ಮಧ್ವರು ತಾವು ಸನ್ಯಾಸಿಗಳಾಗೋದಕ್ಕೂ ಮುಂಚೆನೆ ಬಾಲ್ಯದಲ್ಲಿಯೇ ಬದರಿಗೊಮ್ಮೆ ಹೋಗಿದ್ರು ಅಂತ. ಯಾಕೆ ಅಂತಂದ್ರೆ ವಾಯುಸ್ತುತಿಯಲ್ಲಿ ಪಂಡಿತಾಚಾರ್ಯರು ಪ್ರಾಣದೇವರನ್ನ, ಆಚಾರ್ಯ ಮಧ್ವರನ್ನ ವರ್ಣನೆ ಮಾಡಬೇಕಾದ್ರೆ ಪಾರಿವ್ರಾಜ್ಯಾಧಿರಾಜ ಪುನರಪಿ ಬದರೀಂ ಪ್ರಾಪ್ಯ ಕೃಷ್ಣಂಚನತ್ವ ಅಂತ ಹೇಳ್ತಾರೆ. ಮತ್ತೊಮ್ಮೆ ಬದರಿಗೆ ಹೋಗಿ ವಾಸಿಷ್ಠ ಕೃಷ್ಣನನ್ನ ಅಭಿನಮಿಸಿ ಅಂತ ಉಲ್ಲೇಖ ಮಾಡ್ತಾರೆ. ಮತ್ತೊಮ್ಮೆ ಹೋಗ್ಬೇಕು ಅಂದ್ರೆ ಮುಂಚೆ ಒಮ್ಮೆ ಹೋಗಿರ್ಬೇಕು. ಆದ್ರೆ ಮುಂಚೆ ಯಾವಾಗ ಹೋಗಿದ್ರು ಅಂತಂದ್ರೆ ಅರ್ಭಕತನವನೈದಿ ಬದರಿಯಲ್ಲಿ ಮಧ್ವಮುನಿ. ಅರ್ಭಕ ಅಂದ್ರೆ ಶಿಶು, ಸಣ್ಣ ವಯಸ್ಸು. ಸಣ್ಣ ವಯಸ್ಸಲ್ಲಿ ಒಮ್ಮೆ ಹೋಗಿ ವೇದವ್ಯಾಸರ ಸನ್ನಿಧಿಯಲ್ಲಿ ಈ ಮುಖ್ಯ ಪ್ರಾಣದೇವ ವಾಸುದೇವನಾಗಿದ್ದಾಗ ಶಾಸ್ತ್ರ ಚಿಂತನೆಯನ್ನು ನಡೆಸಿ ಮತ್ತೆ ಬಂದು ಮುಂದೆ ಸನ್ಯಾಸಿಗಳಾಗಿ ಆನಂದ ತೀರ್ಥರು ಅನ್ನೋ ಹೆಸರಲ್ಲಿ
ಅವರು ಪಟ್ಟಾಭಿಷಿಕ್ತರಾಗ್ತಾರೆ. ಪೂರ್ಣಪ್ರಜ್ಞ ಅಂತ ಅವರಿಗೆ ಹೆಸರು. ಸಂಪೂರ್ಣವಾಗಿರ್ತಕ್ಕಂತಹ ಜ್ಞಾನ ಅವರಲ್ಲಿತ್ತು. ಸರ್ವಜ್ಞರವರು. ಆದ್ರಿಂದಾಗಿ ಪೂರ್ಣಪ್ರಜ್ಞರು, ಆನಂದ ತೀರ್ಥರು, ಅನುಮಾನ ತೀರ್ಥರು, ಆಚಾರ್ಯ ಮಧ್ವರು ಅಂತ ಹೇಳಿ ಅವ್ರನ್ನೆಲ್ಲರೂ ಕೊಂಡಾಡ್ತಾ ಇರ್ತಾರೆ. ಅಂಥ ಮಹಾನುಭಾವರು ಎಂಥ ಅಪೂರ್ವವಾದ ತತ್ವವನ್ನು ತಿಳಿಸ್ಕೊಡ್ತಾರೆ ಅಂತಂದ್ರೆ ಮಹಾಯೋಗ ಸಂಸಿದ್ಧಿ. ಅದ್ರ ಜೊತೆಗೆ ಇನ್ನೊಂದೇನು ಅಂತಂದ್ರೆ ಒಳ್ಳೆಯ ಜ್ಞಾನವನ್ನ ನಾವು ರಕ್ಷಣೆ ಮಾಡಬೇಕು ಅಂದ್ರೆ ಕೇವಲ ಬುದ್ಧಿಬಲ ಇದ್ರೆ ಸಾಕಾಗೋದಿಲ್ಲ, ದೈಹಿಕವಾಗಿರ್ತಕ್ಕಂತಹ ಬಲವೂ ಕೂಡ ಇರಬೇಕು ಅಂತ ಅವರು ತೋರಿಸ್ಕೊಡ್ತಾರೆ. ಇಬ್ಬರು ಅಣ್ಣ ತಮ್ಮಂದ್ರೆ ಬರ್ತಾರೆ ಮಲ್ಲರು. ಅವ್ರು ಹೇಗಾದ್ರೂ ಮಾಡಿ ಆಚಾರ್ಯ ಮಧ್ವರ ಉಸಿರಾಟವನ್ನ ನಿಲ್ಲಿಸ್ಬೇಕು ಅಂತ ಒಂದಿಷ್ಟು ಜನ ಅವ್ರನ್ನ ಕಳಿಸಿರ್ತಾರೆ. ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಆಚಾರ್ಯ ಮಧ್ವರ ಹತ್ರ ಸವಾಲ್ ಹಾಕ್ತಾರೆ, ನಾವು ನಿಮ್ಮೊಟ್ಟಿಗೆ ಯುದ್ಧ ಮಾಡಬೇಕು ಹಾಗೆ ಅಂತೆಲ್ಲ ಇದು ಮಾಡಿದಾಗ ಆಚಾರ್ಯ ಹೇಳ್ತಾರೆ, ಏನು ಬೇಡ, ನಾನು ವೇದ ಮಂತ್ರವನ್ನ ಉಚ್ಚಾರಣೆ ಮಾಡ್ತೀನಿ, ಆವಾಗ ನೀವು ನನ್ನ ಗಂಟಲನ್ನ ಗಟ್ಟಿಯಾಗಿ ಒತ್ತಿ ಪ್ರಾಣಶಕ್ತಿಯನ್ನು ನಿಲ್ಲಿಸಬಹುದು ಅಂದಾಗ ಆಯ್ತು ಅಂತ ಇಬ್ರು ಅಣ್ಣ ತಮ್ಮಂದ್ರು. ಎಂಥ ಅಣ್ಣ ತಮ್ಮಂದ್ರು ಅಂತಂದ್ರೆ ದೊಡ್ಡ ದೊಡ್ಡ ಕಂಬಗಳನ್ನ ಕೈಯಲ್ಲಿ ಹೊತ್ಕೊಂಡ್ ಬರ್ತಾ ಇದ್ರು ಅವರು. ಶಿಲಾಸ್ತಂಭಗಳನ್ನ, ದೊಡ್ಡ ದೊಡ್ಡ ಮರಗಳ ಕಂಬಗಳನ್ನ ಕೈಯಲ್ಲಿ ಹೊತ್ಕೊಂಡ್ ಬರ್ತಾ ಇದ್ರು. ಅಂಥವ್ರು ಪೂರ್ವವಾಟ, ಗಂಡವಾಟ ಅಂತ ಅವರಿಬ್ಬರ ಹೆಸರು. ಅವ್ರು ಬಂದು ಈ ಕಡೆ ಒಬ್ಬನು ಆಚಾರ್ಯ ಮಧ್ವರ ಕತ್ತನ್ನ ಒತ್ತಿ ಹಿಡಿತಾ ಇರ್ತಾರೆ. ಕ್ಷಣಕ್ಕೆ ಏನಾಗುತ್ತೆ ಅಂದ್ರೆ ಅವ್ರು ಎಷ್ಟು ತಮ್ಮ ಬಿಗಿಯನ್ನ ಹೆಚ್ಚು ಮಾಡ್ತಾ ಹೋಗ್ತಾರೋ ಅಷ್ಟಷ್ಟು ಆಚಾರ್ಯ ಧ್ವನಿ ಇನ್ನೂ ಸ್ಪಷ್ಟವಾಗಿ ಕೇಳಿಸ್ತಾ ಇತ್ತಂತೆ ಜೋರಾಗಿ. ಕೊನೆಗೆ ಇವ್ರು ಹಿಂಗ್ ಗಟ್ಟಿಯಾಗಿ ಹಿಡಿದು ಏನಾಯ್ತು, ಒಂದೇ ಕಡೆ ಶಕ್ತಿ ಕೇಂದ್ರೀಕರಣ ಮಾಡಿ ಸುಸ್ತಾಗ್ಬಿಟ್ರಿ ಇವರು. ಸಾಧ್ಯನೇ ಆಗಲ್ಲಪ್ಪ ಇವ್ರ ಕೈಯಲ್ಲಿ ಇವರ ಉಸಿರಾಟವನ್ನು ನಿಲ್ಸೋದು ಅಂತ ಸುಸ್ತಾಗಿ ಕುಸಿದು ಬಿದ್ದರೆ ಆಚಾರ್ಯ ಹೇಳ್ತಾರೆ, ಅಯ್ಯೋ ನೀವೇನ್ ತಲೆ ಕೆಡಿಸ್ಕೊಳ್ಬೇಡ್ರಿ, ನಾವೊಂದು ಹೆಬ್ಬೆಟ್ಟಿಡ್ತೀನಿ, ಹೆಬ್ಬೆಟ್ಟನ್ನ ನೆಲದಿಂದ ಮೇಲಕ್ಕೆತ್ತಿ ಅಂತ. ಅದಕ್ಕೂ ಪ್ರಯತ್ನ ಮಾಡ್ತಾರೆ, ಸಾಧ್ಯವೇ ಆಗೋದಿಲ್ಲ. ಕೊನೆಗೆ ಆಚಾರ್ಯ ಶರಣಾಗತರಾಗಿ ಕ್ಷಮೆಯನ್ನ ಬೇಡಿ ಹೋಗ್ತಾರೆ. ಹಾಗಾದ್ರೆ ಕೇವಲ ಬೌದ್ಧಿಕವಾದ ಬಲ ಇದ್ರೆ ಸಾಕಾಗಲ್ಲ, ಆ ಜ್ಞಾನವನ್ನು ಉಳಿಸ್ಕೊಳ್ಳಿಕ್ಕೆ ದೈಹಿಕವಾದ ಬಲವೂ ಕೂಡ ಅತ್ಯವಶ್ಯ ಅಂತ ತೋರಿಸಿಕೊಟ್ಟವರು ಆಚಾರ್ಯ ಮಧ್ವರು. ಸಂಪೂರ್ಣ ಲಕ್ಷಣ ಭರಿತವಾಗಿರತಕ್ಕಂತಹ ದೇಹ. ಶಾಸ್ತ್ರದಲ್ಲಿ ಹೇಳ್ತಾರೆ 32 ಲಕ್ಷಣಗಳು ಯಾವ ವ್ಯಕ್ತಿಯಲ್ಲಿ ಇರ್ತಾವೋ ಅವನು ಪರಿಪೂರ್ಣನಾಗಿರತಕ್ಕಂತಹ ದೇವತಾ ಸ್ವರೂಪಿ ಅಂತ ಹೇಳ್ತಾರೆ. ಆ ಎಲ್ಲ ಲಕ್ಷಣಗಳು ಆಚಾರ್ಯಲ್ಲಿ ಇತ್ತು. ಒಳ್ಳೆಯ ಸಿಂಹಕಟಿ, ಸುಂದರವಾಗಿರ್ತಕ್ಕಂತಹ ನಡುವು, ಉದ್ದ ಕಿವಿಗಳು, ವಿಶಾಲವಾದ ಹಣೆ, ಅಜಾನುಭಾವಗಳು. ಅವ್ರ ಕೈಯನ್ನ ಕೆಳಗೆ ಬಿಟ್ರು ಅಂತಂದ್ರೆ ಮೊಣಕೈವರೆಗೂ ಕೂಡ ಅವ್ರ ಕೈ ಇಳಿದು ಬರ್ತಾ ಇತ್ತು. ಮೊಣಕಾಲಿನವರೆಗೂ ಕೂಡ ಅವರ ಕೈ ಇಳಿದು ಬರ್ತಾ ಇತ್ತು ಅಂತ ಅವರ ರೂಪದ ವರ್ಣನೆಯಲ್ಲಿ ನಾವು ಕಾಣಬಹುದು. ಅಂಥ ಭವ್ಯ ಆಕೃತಿ ಆಚಾರ್ಯ ಮಧ್ವರದು. ಅವರು ನಡೆದು ಬಂದ್ರು ಅಂದ್ರೆ ದೇವತಾ ಸ್ವರೂಪಿಗಳಂತ ನೋಡೋರಿಗೆ ಗೊತ್ತಾಗ್ತಾ ಇತ್ತು. ಮಂದಹಾಸ ಮೃದು ಸುಂದರಾನನಂ ಅಂತ ಹೇಳ್ತಾರೆ. ಮುಖವನ್ನ ಗಂಟು ಹಾಕ್ತಾ ಇದ್ದಿಲ್ಲ ಅವ್ರು, ಯಾವಾಗ್ಲೂ ಮಂದಹಾಸ ಮುಖದಲ್ಲಿ ಇರ್ತಾ ಇತ್ತು ಅಂತ ಅವ್ರ ಬಗ್ಗೆ ವರ್ಣನೆ ಮಾಡ್ತಾರೆ. ಅವರ ದಯೆಯು ಕೂಡ ಹಾಗೇನೆ. ಅನೇಕ ಕ್ಷೇತ್ರಗಳಲ್ಲಿ ಸಂಚಾರ ಮಾಡ್ತಾ ಹೋದಾಗ ಆಚಾರ್ಯರು ಶ್ರೀಮುಷ್ಣ ಕ್ಷೇತ್ರಕ್ಕೆ ಹೋಗ್ತಾರೆ. ವರಾಹದೇವರ ಸ್ವಯಂ ವ್ಯಕ್ತ ಕ್ಷೇತ್ರಗಳಲ್ಲಿ ಅದು ಒಂದು. ಆ ಶ್ರೀಮುಷ್ಣ ಕ್ಷೇತ್ರಕ್ಕೆ ಹೋದಾಗ ವರಾಹದೇವರ ಸನ್ನಿಧಿಯಲ್ಲಿ ಅವರ ದರ್ಶನವನ್ನ ಮಾಡಿ ಒಂದು ಚಾತುರ್ಮಾಸ್ಯ ಆಚರಣೆ ಮಾಡ್ತಾರೆ. ಅಲ್ಲಿ ಆಚಾರ್ಯರು ದಂಡತೀರ್ಥ ಅಂತ ಒಂದು ತೀರ್ಥವನ್ನ ನಿರ್ಮಾಣ ಮಾಡಿರ್ತಕ್ಕಂತಹ ಒಂದು ಸರೋವರ ಇದೆ. ಆಚಾರ್ಯರು ದಂಡದಿಂದ ಕುಟ್ಟಿ ಅಲ್ಲಿ ನೀರಿನ ಚಿಲುಮೆ ಎದ್ದು ಬಂದ ಸ್ಥಳ ಅದು. ಇವತ್ತಿಗೂ ಕೂಡ ನಾವು ಶ್ರೀಮುಷ್ಣ ಕ್ಷೇತ್ರಕ್ಕೆ ಹೋದ್ರೆ ಅದನ್ನು ದರ್ಶನ ಮಾಡಿ ಬರಬಹುದು. ಬೃಹತ್ತಾದ ಸರೋವರ, ಮಧ್ಯದಲ್ಲಿ ಕಮಲಗಳೆಲ್ಲ ಬೆಳೆದಿದ್ದಾವೆ. ಆ ತೀರ್ಥವನ್ನ, ಸರೋವರದ ಜಲವನ್ನ ನಾವು ಕುಡಿದ್ವಿ ಅಂತಂದ್ರೆ ಎಷ್ಟು ಪರಿಶುದ್ಧವಾದ ಜಲ ಅಂತ ನಮಗೆ ಅನುಭವಕ್ಕೆ ಬರುತ್ತದು. ಅಂಥ ಕ್ಷೇತ್ರಕ್ಕೆ ಆಚಾರ್ಯರು ಹೋಗಿ ಪ್ರತಿನಿತ್ಯ ವರಾಹದೇವರ ದರ್ಶನ, ಶಾಸ್ತ್ರ ಪಾಠವನ್ನು ಮಾಡ್ತಾ ಇರ್ತಾರೆ. ಮಾಡೋ ಕಾಲಕ್ಕೆ ಈ ಸ್ವಯಂ ವ್ಯಕ್ತ ಕ್ಷೇತ್ರ, ವಿಶೇಷವಾಗಿ ವರಾಹ ಕ್ಷೇತ್ರ ಆದ್ರಿಂದಾಗಿ ಅಲ್ಲಿ ಅನೇಕ ಜನ ಯಾರ್ಯಾರಿಗೆ ಮಂತ್ರಸಿದ್ಧಿ ಬೇಕು ಅಂತ ಬರ್ತಾರೋ ಅವರೆಲ್ಲರೂ ಕೂಡ ಆ ಕ್ಷೇತ್ರದಲ್ಲಿ ಒಂದಿಷ್ಟು ಸಂಖ್ಯೆಯಲ್ಲಿ ಜಪವನ್ನ ಮಾಡಿದ್ರೆ ಆ ಮಂತ್ರದ ಸಿದ್ಧಿ ಆಗ್ಬಿಡ್ತಾ ಇತ್ತು. ಒಂದು ಪ್ರಸಂಗ ಆಗತ್ತೆ. ಆಚಾರ್ಯರು ಅಲ್ಲಿ ವಾಸ ಮಾಡೋ ಕಾಲಕ್ಕೆ ಒಬ್ಬ ಮಂತ್ರಸಿದ್ಧಿ ಇರತಕ್ಕಂತಹ ಮಾಂತ್ರಿಕ ಬರ್ತಾನೆ, ಸಿದ್ಧಿ ಇರುವ ವ್ಯಕ್ತಿ. ಅವನು ಆಚಾರ್ಯ ಮಧ್ವರ ಕೀರ್ತಿಯನ್ನ ಕೇಳಿರ್ತಾನೆ. ಮಧ್ವಾಚಾರ್ಯರು ಇದ್ದಾರೆ ಅಂತ ನೋಡ್ಕೊಂಡು ಆಚಾರ್ಯ ದಂಡತೀರ್ಥದ ಹತ್ರ ಸ್ನಾನಕ್ಕೆ ಅಂತೆಲ್ಲ ಆಚೆ ಹೋಗ್ಬೇಕಾದ್ರೆ ಇವನು ಬಂದು ಏನ್ ಮಾಡ್ತಾನೆ ಅಂತಂದ್ರೆ, ನನಗೊಂದಿಷ್ಟು ಮಂತ್ರದ ಪ್ರಭೇದಗಳು ಗೊತ್ತು ಅಂತ ಬರೀ ವರಾಹ ಮಂತ್ರದ್ದೇ ಒಂದು 30 ಥರದ ವರಾಹ ಮಂತ್ರ ಹೇಳ್ತಾನೆ. ನಮಗೆ ಸಾಮಾನ್ಯ ಇವತ್ತು ಚತುರ್ದಶಾಕ್ಷರ, ಸಪ್ತಾಕ್ಷರ ಅಂತೆಲ್ಲ ವರಾಹ ಮಂತ್ರ ಸಿಗ್ತಾ ಹೋಗುತ್ತೆ. ಅಂಥದ್ರಲ್ಲಿ 30 ಥರದ ಮಂತ್ರ ಪ್ರಭೇದಗಳನ್ನ ಹೇಳಿ ಆಚಾರ್ಯ ಮುಂದೆ
ತಾನು ಅದರ ಸಿದ್ಧಿ ಪಡ್ಕೊಂಡಿರೋದ್ ಬಗ್ಗೆ ಸ್ವಲ್ಪ ಹೆಮ್ಮೆಯಿಂದ ಬಡಾಯಿ ಕೊಚ್ಕೊಳ್ತಾನೆ. ಆಚಾರ್ಯ ಖುಷಿ ಪಡ್ತಾರೆ. ಅಬ್ಬಾ, ಇಷ್ಟು ಪ್ರಭೇದಗಳನ್ನ ನೀನು ತಿಳ್ಕೊಂಡಿದೀಯಲ್ಲ ಅಂತ ಅನ್ಕೊಂಡು, ನಿಮ್ಗೇನ್ ಗೊತ್ತು ಹೇಳ್ರಿ ಅಂದಾಗ ಆಚಾರ್ಯ ಏನ್ ಮಾಡ್ತಾರೆ ಅಂದ್ರೆ, ಇವನು ಹೇಳಿದ 30 ಪ್ರಭೇದಗಳನ್ನ ಹೇಳಿ ಇದಕ್ಕಿನ್ನು 70 ಥರದ ಇದೇ ವರಾಹ ಮಂತ್ರದಲ್ಲಿ ಒಟ್ಟು 100 ಪ್ರಭೇದಗಳುಳ್ಳ ವರಾಹ ಮಂತ್ರದ ಬಗ್ಗೆ ನಿರೂಪಣೆ ಮಾಡಿದ್ರೆ ಆ ವ್ಯಕ್ತಿ ಸಾಷ್ಟಾಂಗ ನಮಸ್ಕಾರ ಹಾಕ್ಬಿಡ್ತಾನೆ. ನಾನೇ ಮಹಾ ಮಂತ್ರ ಸಿದ್ಧಿ ಇರುವ ವ್ಯಕ್ತಿ ಅಂತ ಅನ್ಕೊಂಡಿದ್ದೆ ಆಚಾರ್ಯರೇ, ಆದ್ರೆ ತಮ್ಮದು ಎಂಥ ಜ್ಞಾನ, ಎಂಥ ಸಿದ್ಧಿ ಅಂದಾಗ ಆಚಾರ್ಯ ಹೇಳ್ತಾರೆ, ನೋಡಪ್ಪ, ನಿನಗೆ ಸಿದ್ಧಿ ಇತ್ತು ಅಂದ್ರೆ ಅದನ್ನ ಸಾಧನೆಗೆ ಬಳಸ್ಕೊ. ಯಾರಿಗಾದ್ರೂ ತೊಂದರೆ ಆದಾಗ ತೊಂದರೆಯನ್ನ ಪರಿಹಾರ ಮಾಡ್ಲಿಕ್ಕೆ ಅಂತ ಬಳಸ್ಕೊ. ಅದನ್ನು ಬಿಟ್ಟು ನನ್ನ ಹತ್ರ ಇಂಥ ಸಿದ್ಧಿ ಇದೆ, ಅಂಥ ಸಿದ್ಧಿ ಇದೆ ಅಂತ ಬಂದು ನೀನು ಗರ್ವವನ್ನು ಪ್ರದರ್ಶನ ಮಾಡಿದಿ ಅಂದ್ರೆ ಅದರಿಂದ ಅಧಪ್ಪತನೇ ಆಗುತ್ತೆ ಹೊರತು ಭಗವಂತನ ಅನುಗ್ರಹ ಆಗೋದಿಲ್ಲ ಅಂತ ಅವನಿಗೆ ತಿಳಿ ಹೇಳಿ ಕಳಿಸ್ತಾರೆ. ಹೀಗೆ ದಾರಿ ತಪ್ಪಿ ನಡೆದ್ರೆ ಸನ್ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಕ್ಕಂಥದ್ದು. ಇನ್ನೊಂದೇನು ಅಂತಂದ್ರೆ ಅವ್ರ ಶಿಷ್ಯವಾತ್ಸಲ್ಯ ಎಂಥದ್ದು ಅಂತಂದ್ರೆ, ಒಂದು ಬಾರಿ ಆಚಾರ್ಯರು ಉಷಕ್ಕಾಲದಲ್ಲಿ ತಾವು ಅವಗಾಹನ ಸ್ನಾನಕ್ಕೆ ಅಂತ ತೆರಳೋದು. ಪ್ರತಿನಿತ್ಯ ಒಬ್ಬ ಶಿಷ್ಯ ಬಂದು ಗಿಂಡಿಮಾಣಿ, ಅವನು ಆಚಾರ್ಯ ಮಧ್ವರ ಸೇವೆಗೆ ಅಂತ ಇರತಕ್ಕಂಥ ಒಬ್ಬ ಹುಡುಗ ಆಚಾರ್ಯ ಸ್ನಾನಕ್ಕೆ ಹೋಗೋ ಕಾಲಕ್ಕೆ ಸರಿಯಾಗಿ ಅವರ ಬಟ್ಟೆಗಳನ್ನು ತಗೊಂಡು ಬಂದು, ತಂಬಿಗೆಗಳನ್ನೆಲ್ಲ ಸ್ನಾನಕ್ಕೆ ತಗೊಂಡು ಬಂದು ಸ್ನಾನಕ್ಕೆ ಅಣಿ ಮಾಡುವವನು. ಹೀಗಿದ್ದಾಗ ಏನಾಗತ್ತೆ ಅಂದ್ರೆ, ಚರಮ ಸಮಯಿಸುತ್ತಾಹ, ರಾತ್ರಿ ಯಾಕೋ ಪಾಪ ತುಂಬಾ ಹೊತ್ತಾಗಿರುತ್ತೆ ಮಲಗೋದು, ಬೆಳಿಗ್ಗೆ ಮಲಗಿಬಿಟ್ಟಿದ್ದಾನೆ, ಎಚ್ಚರ ಆಗಿಲ್ಲ ಸರಿಯಾಗಿ ಉಷಕ್ಕಾಲಕ್ಕೆ. ಆಚಾರ್ಯ ಏನ್ ಮಾಡ್ತಾರೆ, ಅವನನ್ನು ಗದರೋದಿಲ್ಲ. ಯಾರಾದ್ರೂ ಬೇರೆಯವ್ರಿದ್ರು ಅಂದ್ರೆ ಒಂದು ಮಾತು ಬೈದು ಎಬ್ಬಿಸಿ ಏನಾರು ಅಂದು ಮಾಡಿ ಕರ್ಕೊಂಡು ಹೋಗ್ತಾ ಇದ್ರು. ಆಚಾರ್ಯ ಹಾಗೆ ಮಾಡ್ಲಿಲ್ಲ. ಅಯ್ಯೋ ಪಾಪ ಹುಡುಗ ರಾತ್ರಿಯಲ್ಲೇ ಕೆಲಸ ಮಾಡಿದ್ದಾನೆ, ಎಲ್ಲ ಸಾಮಾನುಗಳನ್ನ ಬದಿಗಿಟ್ಟು ಒಪ್ಪ ಓರಣ ಮಾಡಿ ಮಲಗೋ ತಡ ಆಗಿದೆ, ಇರ್ಲಿ ಇವತ್ತೊಂದು ದಿವಸ ನಾವೇ ತಗೊಂಡು ಹೋಗೋಣ ಅಂತ ತಾವೇ ತಂಬಿಗೆಯನ್ನ, ಕೌಪೀನವನ್ನ ಎಲ್ಲವನ್ನ ತಗೊಂಡು ಸ್ನಾನಕ್ಕೆ ಹೋಗ್ತಾರೆ. ಆಮೇಲೆ ಅವನು ಎದ್ದು ಬಂದು ಆಚಾರ್ಯ ಹತ್ರ ಕೇಳ್ತಾನೆ. ಆಚಾರ್ಯ ಹೇಳ್ತಾರೆ, ಇಲ್ಲಪ್ಪ, ರಾತ್ರಿ ಆಯಾಸ ಆಗಿತ್ತು ನಿನಗೆ, ಅದಕ್ಕೋಸ್ಕರ ನೀನು ಮಲಗಿದ್ದಿ ಅಂತ ನನಗೆ ಗೊತ್ತು, ಅದಕ್ಕೆ ಎಬ್ಬಿಸ್ಲಿಲ್ಲ ಅಂತ. ಅವನಿಗೆ ಆಶ್ಚರ್ಯ ಆಗೋಗ್ಬಿಡುತ್ತೆ. ಯಾಕೆ ಅಂತಂದ್ರೆ, ಪ್ರಸ್ಥಾನ ತ್ರಯಗಳಿಗೆ ವ್ಯಾಖ್ಯಾನ ಮಾಡಿರ್ತಕ್ಕಂಥ ಮಹಾನುಭಾವರು ಇಷ್ಟು ಸರಳವಾಗಿ ನನ್ನ ಜೊತೆ ಮಾತಾಡೋದಾ, ಇಷ್ಟು ಅನುಗ್ರಹ ಮಾಡೋದಾ ಅಂತ ಹೇಳಿ ಕಣ್ಣಲ್ಲಿ ನೀರೇ ಬಂದ್ಬಿಡತ್ತೆ ಆ ವ್ಯಕ್ತಿಗೆ. ಅಂಥ ಶಿಷ್ಯ ವಾತ್ಸಲ್ಯ ಆಚಾರ್ಯದ್ದು. ಇನ್ನೊಂದು ಜನಸಂಪರ್ಕ ಹೇಗಿತ್ತು ಆಚಾರ್ಯರಿಗೆ ಅಂತಂದ್ರೆ, ಮಧ್ವವಿಜಯ ಒಂದ್ ಕಡೆ ವರ್ಣನೆ ಮಾಡುತ್ತೆ. ವಿವಿಧ ಜನಪದಸ್ಥಾಹ ಪ್ರಾಕ್ಶ್ರುತೇಭ್ಯೋ ಗುಣೇಭ್ಯೋ ಶತಗುಣ ಗುಣಮೇಕಂ ವಿಸ್ಮಿತಾಹ ವೀಕ್ಷಮಾಣಾಹ ಮುಕುಲಿತ ಕರಪದ್ಮ ಆಸ್ಯತಾ ಮಿತ್ಯವಾಪ್ತಾಹ ಪ್ರಚುರತರ ಹೃದ ಸಂಭಾವಯಾಂಚಕ್ರಿರೇನ್ನಿ ಅಂತ ಮಧ್ವವಿಜಯ ಹೇಳುತ್ತೆ. ಎಲ್ಲ ಒಂದು ಊರಿಗೆ ಬರ್ತಾರೆ ಅಂತ ಗೊತ್ತಾದಾಗ ಸುತ್ತಮುತ್ತಲ ಹಳ್ಳಿಯವರಿಗೆಲ್ಲ ವಿಷಯ ಗೊತ್ತಾಗತ್ತೆ, ಆ ಊರಿಗೆ ಆಚಾರ್ಯ ಮಧ್ವರು ಬರ್ತಾ ಇದ್ದಾರೆ, ಅವರ ಸನ್ನಿಧಿಯಲ್ಲಿರತ್ತೆ ಅಂದಾಗ ಜನಕ್ಕೆಲ್ಲ ಆಶ್ಚರ್ಯ, ಯಾರಿದು ಯಾರಿದು ಅಂದಾಗ ಬಾಯಿಂದ ಬಾಯಿಗೆ ಅವ್ರು ಹಾಗಿದ್ದಾರೆ, ಇಷ್ಟು ಎತ್ತರ ಇದ್ದಾರೆ, ಇಂಥ ಜ್ಞಾನಿಗಳು, ಅವ್ರ ಹತ್ರ ವಾದ ಮಾಡ್ಲಿಕ್ಕೆ ಅಂತ ಯಾರಿಗೂ ಸಾಧ್ಯವೇ ಇಲ್ಲ, ಅಂಥ ಪ್ರಚಂಡವಾಗಿರತಕ್ಕಂತಹ ಪ್ರಖರವಾದ ಜ್ಞಾನ ಅವ್ರದ್ದು ಅಂತ ಅವ್ರ ಬಗ್ಗೆ ಎಲ್ಲ ಕೇಳ್ತಾ ಕೇಳ್ತಾ ಜನ ಅವ್ರಿಗೆ ಆಸೆ ಆಗೋದು, ನಾವು ಅವ್ರನ್ನ ನೋಡ್ಬೇಕು, ನಾವು ಅವ್ರನ್ನ ನೋಡ್ಬೇಕು. ವಿವಿಧ ಜನಪದಸ್ಥಾಹ, ಜನಪದ ಅಂದ್ರೆ ಹಳ್ಳಿ, ಹಳ್ಳಿಯಿಂದ ಮಧ್ವರನ್ನ ನೋಡ್ಲಿಕ್ಕೆ ಬರ್ತಿದ್ರಂತೆ ಜನ. ಯಾಕೆಂದ್ರೆ ಅವ್ರಿಗೆ ಇಂಥ ವ್ಯಕ್ತಿಯ ನೋಡಲ್ಲ, ಇಷ್ಟು ಎತ್ತರದ ಆಕಾರ, ಇಂಥ ರೂಪ, ಅಂತಃಕರಣವನ್ನ ಸೂಸ್ತಕ್ಕಂತಹ ಪ್ರೇಮವನ್ನ ಹೊರಹಾಕುವ ಕಣ್ಣುಗಳು ಎಲ್ಲ ನೋಡೇ ಇಲ್ಲ ಅವರು. ಅಂಥದ್ರಲ್ಲಿ ಬಂದಾಗ ತಾವು ಏನು ಇನ್ನೊಬ್ಬರ ಬಾಯಲ್ಲಿ ಕೇಳ್ತಾ ಇದಾರಲ್ಲ, ಅದರ 100 ಪಟ್ಟು ಹೆಚ್ಚು ಗುಣ ಇನ್ನು ಕಾಣುತ್ತಿತ್ತಂತ ಆಚಾರ್ಯರ ಹತ್ರ. ಎಂಥ ರೂಪ ಇದು, ಎಂಥ ಆಚಾರ್ಯ ಏನ್ ಮಾಡೋರು, ಬಂದರು ಅಂತ ದೂರದಲ್ಲಿ ನೋಡಿ ಕೈ ಮಾಡ್ತಾ ಇದ್ದಿಲ್ಲ, ಹತ್ರ ಕರಿತಾ ಇದ್ರು, ಕರೆದು ಮಾತಾಡಿಸ್ತಾ ಇದ್ರು, ಹೇಗಿದ್ದೀರಿ, ಏನ್ ಕಥೆ, ಏನು ಕೆಲಸ ಮಾಡ್ಕೊಂಡಿದ್ದೀರಿ, ಮಳೆ ಬೆಳೆ ಎಲ್ಲ ಹೇಗಿದೆ, ಎಲ್ಲ ಕಾಲಕ್ಕೆ ಸರಿಯಾಗಿ ಆಗ್ತಾ ಇದೆಯಾ ಅಂತ ಬಂದು ಪ್ರೀತಿಯಿಂದ ಅಂತಃಕರಣದಿಂದ ಮಾತಾಡುವವರು. ಇನ್ನೇನು ಬೇಕು ಹತ್ರ ಬಂದವರಿಗೆ. ರಾಮನ ಕಾಲದಲ್ಲಿ ಹೆಂಗಿತ್ತಂತೆ, ನನಗೆ ರಾಮ ಪರಿಚಯ ಅಂತ ಎಲ್ಲರೂ ಹೇಳೋರು. ಯಾಕೆಂದ್ರೆ ರಾಮ ಎಲ್ಲರನ್ನೂ ಮಾತಾಡಿಸ್ತಾ ಇದ್ದ. ಪ್ರತಿಯೊಂದು ಸಣ್ಣ ಹುಡುಗನಿಂದ ಹಿಡಿದು ಒಳ್ಳೆ ವೃದ್ಧರವರೆಗೂ ಎಲ್ಲರೂ ಹೇಳ್ತಾ ಇದ್ರು ನನಗೆ ರಾಮನ ಪರಿಚಯ ಇದೆ ಅಂತ. ಯಾಕೆಂದ್ರೆ ರಾಮ ಪ್ರತಿಯೊಬ್ಬರನ್ನು ಪ್ರೀತಿಯಿಂದ, ಮಗುವಿನಲ್ಲಿ ತೋರಿಸಿರೋ ಪ್ರೀತಿಯೇ ವೃದ್ಧರಲ್ಲಿ ತೋರಿಸ್ತಾ ಇದ್ದ. ಹಾಗೆ ಆಚಾರ್ಯ ವ್ಯಕ್ತಿತ್ವ ಇತ್ತು. ಆ ರಾಮ ವಿಠಲನ ಹೃದಯದಲ್ಲಿ ಹೊತ್ತವರು ನಮ್ಮ ಮಧ್ವ ಭಗವತ್ಪಾದರು. ಅವರನ್ನ ನೋಡಿ ಪ್ರಚುರ ತರಹೃದ ಸಂಭಾವಯಾಂಚಕ್ರೇನೆ, ಬಹಳ ಆನಂದ ಆಗಿಬಿಡೋದು. ಅಷ್ಟು ದೂರದಿಂದ ಹಳ್ಳಿಯ ಜನರು ಬಂದ್ರೆ ಆಚಾರ್ಯರ ಹತ್ತಿರಕ್ಕೆ ಕೂಡಿಸಿ ಅವರೊಟ್ಟಿಗೆ ಮಾತಾಡಿ ಅವರಿಗೆ ಸಾಂತ್ವನವನ್ನ ಹೇಳಿ ಅನುಗ್ರಹ ಮಾಡಿ ಕಳಿಸ್ತಾ ಇದ್ರು. ಯಾರಲ್ಲಿ ಕಾಣ್ಲಿಕ್ಕೆ ಸಾಧ್ಯ ಇಂಥ ಶಿಷ್ಯ ವಾತ್ಸಲ್ಯವನ್ನ? ಪ್ರಜಾ ಜನರಲ್ಲಿ, ಭಕ್ತರಲ್ಲಿ, ಹಳ್ಳಿಗರಲ್ಲಿ ಇಂಥ ಪ್ರೇಮವನ್ನ ಕಾಣತಕ್ಕಂಥದ್ದು ಬಹಳ ದೊಡ್ಡ ಗುಣ ಇದು. ಹಾಗೆ ತತ್ವಜ್ಞಾನದ ವಿಷಯದಲ್ಲೂ ಕೂಡ ಹಾಗೇನೆ, ಸಾಧನೆಯಿಂದ ವ್ಯಕ್ತಿಯನ್ನ ಅಳೀರಿ ಹೊರತು ಅವನ ಹುಟ್ಟಿನಿಂದ ಅವನನ್ನ ಅಳಿಲಿಕ್ಕೆ ಹೋಗ್ಬೇಡ್ರಿ ಅಂತ ಆಚಾರ್ಯರ ಮಾತು. ಜ್ಞೇಯ ಔಪಾಧಿಕಸ್ತ್ವಯಂ ಅಂತ ಹೇಳ್ತಾರ ಅವರು. ಹುಟ್ಟು ಸಾಧನೆಗೆ ಮಾನದಂಡ ಅಲ್ಲ,
ಸಾಧನಾ ಜೀವಿ ಯಾವ ಎತ್ತರದಲ್ಲಿದ್ದಾನೆ ಅಂತ ನೋಡಿ ಅವನಿಗೆ ಗೌರವ ಕೊಡಿ ಅಂತ ಹೇಳ್ತಾರೆ. ಹೀಗೆ ಅಪೂರ್ವವಾಗಿರತಕ್ಕಂತಹ ವಿಷಯಗಳು ಆಚಾರ್ಯ ಜೀವನದಲ್ಲಿ ಕಂಡು ಬರುತ್ತೆ. ತುಂಬಾ ಐತಿಹಾಸಿಕವಾಗಿರತಕ್ಕಂತಹ ಘಟನೆಗಳಿದ್ದಾವೆ. ಆದರೆ ಇದನ್ನು ಸ್ಮರಣೆ ಮಾಡಿದ ದೊಡ್ಡ ಭಾಗ್ಯ ಅಂತ ವಿಜಯದಾಸರು ಒಂದ್ ಕಡೆ ಹೇಳ್ತಾರೆ. ಮಧ್ವರಾಯರ ಕಥೆಯು ಕೇಳಲದು ದುರಿತ ಹತ, ಮಧ್ವರಾಯರ ಭಕುತಿ ಮಾಡೆ ಮುಕುತಿ. ಮಧ್ವರಾಯರ ಸ್ತೋತ್ರ ಮಾಡಿದವ ಸತ್ಪಾತ್ರ, ಮಧ್ವರಾಯರ ಭಜನೆ ದುಷ್ಕರ್ಮ ತ್ಯಜನೆ. ಮಧ್ವರಾಯರ ಕರುಣ ಪಡೆಯದವ ಧರೆಯೊಳಗೆ, ಇದ್ದರೇನು ಇಲ್ಲದಿದ್ದರೇನು. ಆಚಾರ್ಯರ ಕಥೆಯನ್ನ ಕೇಳಿದ್ವಿ ಅಂತಂದ್ರೆ ಎಲ್ಲ ಪಾಪ ಪರಿಹಾರ ಆಗುತ್ತೆ. ಯಾರ್ಯಾರು ಕಥೆಯನ್ನ ಕೇಳಿ ಅವರಲ್ಲಿ ಭಕ್ತಿ ಮಾಡ್ತಾರೋ ಮಧ್ವರಾಯರ ಬಂಟ ಜಗಕ್ಕೆ ನೆಂಟ. ಆ ಮಧ್ವರಾಯರ ಬಂಧುಗಳಾಗ್ಬಿಡ್ತೀವಿ ನಾವು. ಇಡೀ ಜಗತ್ತು ನಮ್ಮಿಂದ ಅದೇ ಮಟ್ಟದ ಪ್ರೇಮವನ್ನ ಅಪೇಕ್ಷಿಸುತ್ತೆ. ಅಷ್ಟರ ಮಟ್ಟಿಗಿನ ಅಭಯವನ್ನ ಕೊಡ್ಲಿಕ್ಕೆ ನಮ್ಮಲ್ಲಿ ಶಕ್ತಿಯನ್ನು ಆಚಾರ್ಯ ಮಧ್ವರ ತುಂಬುತ್ತಾರೆ. ಅಂಥ ಮಧ್ವರಾಯರ ಕರುಣ ಪಡೆಯದವ ಧರೆಯೊಳಗೆ, ಇದ್ದರೇನು ಇಲ್ಲದಿದ್ದರೇನು ಅಂತ. ಅವರ ಕರುಣೆ, ಅವರ ಆಶೀರ್ವಾದ, ಪ್ರೇಮವನ್ನ ಪಡಿತಕ್ಕಂತಹ ವ್ಯಕ್ತಿ ಭೂಮಿಯಲ್ಲಿ ಇರಬೇಕು. ಇಲ್ಲ ಅಂತಂದ್ರೆ ಪಡೆಯದೇ ಇರತಕ್ಕಂಥವನು ಭೂಮಿಯಲ್ಲಿ ಇದ್ರೇನು ಬಿಟ್ರೇನು ಅಂತ ವಿಜಯರಾಯರು ಆಚಾರ್ಯರ ಮಹಿಮೆಯನ್ನು ಕೊಂಡಾಡ್ತಾರೆ. ಅಂಥ ಮಹಾನುಭಾವರು ಶ್ರೀಪಾದರಾಜರಿಂದ ಹೀಗೆ ಸ್ತುತಿಸಲ್ಪಟ್ಟಿದ್ದಾರೆ. ಇಂಥ ಮಧ್ವನಾಮದ ವೈಶಿಷ್ಟ್ಯವನ್ನು ಜಗನ್ನಾಥದಾಸರು ಹೇಳ್ತಾ, ಸೋಮ ಸೂರ್ಯೋಪರಾಗದಿ ಗೋಸಹಸ್ರಗಳ ಭೂಮಿ ದೇವರಿಗೆ ಸುರ ನದಿಯ ತಟದೆ, ಶ್ರೀಮುಕುಂದಾರ್ಪಣವೆನುತ ಕೊಟ್ಟ ಫಲವುಂಟು ಈ ಮಧ್ವನಾಮ ಬರೆದೋದಿದವಗೆ ಅಂತ. ಕೇವಲ ಮಧ್ವನಾಮವನ್ನು ಬರೆಯೋದು, ಅದನ್ನ ಬರೆದು ಓದಿದ ಅಂತಂದ್ರೆ ಎಷ್ಟು ಪುಣ್ಯ ಬರುತ್ತೆ ಅಂತಂದ್ರೆ ಅವರ ಅನುಭವದ ಮಾತು ಹೇಳ್ತಾರೆ. ಗ್ರಹಣ ಕಾಲದಲ್ಲಿ ಸಾವಿರಾರು ಗೋಗಳನ್ನ ಗಂಗಾ ನದಿಯ ತೀರದಲ್ಲಿ ನಿಂತು ಸತ್ಪಾತ್ರರಿಗೆ ದಾನ ಮಾಡಿದ್ರೆ ಎಷ್ಟು ಪುಣ್ಯ ಬರುತ್ತೋ ಅಷ್ಟು ಪುಣ್ಯ ಕೇವಲ ಮಧ್ವನಾಮವನ್ನು ಬರೆದು ಓದಿದ್ರೆ ಬರುತ್ತೆ ಅಂತ ಹೇಳ್ತಾರೆ. ಎಂಥ ಅದ್ಭುತವಾಗಿರತಕ್ಕಂತಹ ಫಲಸ್ತುತಿ ನೋಡಿ. ಶ್ರೀಪಾದರಾಜ ಪೇಳಿದ ಮಧ್ವನಾಮ ಸಂತಾಪ ಕಳೆದಖಿಲ ಸೌಖ್ಯವನೀಯುವುದು, ಶ್ರೀಪತಿ ಜಗನ್ನಾಥ ವಿಠಲನ ತೋರಿ ಭವಕೂಪಾರದಿಂದ ಕಡೆ ಹಾಯಿಸುವುದು. ಜಗನ್ನಾಥ ವಿಠಲನನ್ನ, ಪರಮಾತ್ಮನ ಹೃದಯದಲ್ಲಿ ದರ್ಶನ ಮಾಡೋ ಹಾಗೆ ಮಾಡಿ ಈ ಭವದ ಸಂಪರ್ಕದಿಂದ ನಮ್ಮನ್ನ ದೂರ ಕಳಿಸಿ ಮೋಕ್ಷದ ಹಾದಿಯನ್ನ ಹಿಡಿಸ್ತಕ್ಕಂತಹ, ಮೋಕ್ಷ ಮಾರ್ಗವನ್ನ ತೋರಿಸಿಕೊಡ್ತಕ್ಕಂತಹ, ಮೋಕ್ಷಪ್ರದವಾಗಿರತಕ್ಕಂತಹ ಗ್ರಂಥ ನಮ್ಮ ಆಚಾರ್ಯ ಮಧ್ವರ ಪ್ರಾಣದೇವರ ವೈಭವನ ವರ್ಣನೆ ಮಾಡತಕ್ಕಂತಹ ಈ ಮಧ್ವನಾಮ ಅಂತ ಹೇಳಿ ಅದರ ವೈಶಿಷ್ಟ್ಯವನ್ನು ಹೇಳ್ತಾ ಈ ಆಚಾರ್ಯರ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶಾರ್ಪಣಮಸ್ತು.